ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. YT ಸ್ಟುಡಿಯೋದಲ್ಲಿ ಒಂದು ಅಪ್ಡೇಟ್ ಬಂದಿದೆ, ಹೊಸ ಅಪ್ಡೇಟು. ಸೊ ಅದು ಏನು ಅಪ್ಡೇಟ್ ಅಂದರೆ ಟ್ರೆಂಡಿಂಗ್ ಟಾಪಿಕ್ನ ತಗೊಂಡು. ಸೊ ಈಗ ಯಾರೆಲ್ಲ ಟ್ರೆಂಡಿಂಗ್ ಟಾಪಿಕ್ನ ಫಾಲೋ ಮಾಡ್ತೀರಾ ಅವ್ರದ್ದಂತೂ 100% ವ್ಯೂಸ್ ಎಲ್ಲ ತುಂಬ ಚೆನ್ನಾಗೇ ಬರುತ್ತೆ. ಸೊ ಯಾರ್ಯಾರು ಫಾಲೋ ಮಾಡ್ತಿಲ್ಲ ಟ್ರೆಂಡಿಂಗ್ ಟಾಪಿಕ್ನ, ಸೊ ಈಗಿಂದಾನೇ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾರ್ದೆಲ್ಲ ಚಾನಲಲ್ಲಿ ವ್ಯೂಸ್ ಬರ್ತಿಲ್ಲ, ಈ ಟ್ರೆಂಡಿಂಗ್ ಟಾಪಿಕ್ನ ನೀವೇನಾದರೂ ಫಾಲೋ ಮಾಡಿದರೆ ಹಂಗೆ ನಿಮ್ಗೆ ಏನಾಗುತ್ತೆ, ವ್ಯೂಸ್ ಜಾಸ್ತಿ ಬರೋದು 100% ಚಾನ್ಸಸ್ ಇದೆ. ಸೊ ಯಾರಿಗೆಲ್ಲ ಗೊತ್ತಾಗ್ತಿಲ್ಲ ಟ್ರೆಂಡಿಂಗ್ ಟಾಪಿಕ್ ಎಲ್ಲಿ ಫೈಂಡ್ ಮಾಡೋದು ಆ್ಯಂಡ್ ಏನು ಟ್ರೆಂಡಿಂಗ್ ಟಾಪಿಕ್ ಗೊತ್ತಾಗ್ತಿಲ್ಲ, ಎಲ್ಲೋಗಿ ನಾವು ಹುಡುಕೋದು ಟ್ರೆಂಡಿಂಗ್ ಟಾಪಿಕ್ನ ಅಂತ. ಸೊ ನಾನು ಹೇಳ್ಕೊಡ್ತೀನಿ ನಿಮಗೆ ಎಲ್ಲಿ ಹೋಗಿ ಹುಡುಕಬೇಕು ನೀವು ಟ್ರೆಂಡಿಂಗ್ ಟಾಪಿಕ್ನ ಆ್ಯಂಡ್ ಎಲ್ಲಿ ನೀವು ಫೈಂಡ್ ಮಾಡೋದು, ಎಲ್ಲಿ ಸಿಗುತ್ತೆ ನಿಮಗೆ ಟ್ರೆಂಡಿಂಗ್ ಟಾಪಿಕ್ಕು. ಇನ್ಫ್ಯಾಕ್ಟ್ ನೀವು ಇನ್ಸ್ಟಾಗ್ರಾಮಲ್ಲೂ ಏನು ಟ್ರೆಂಡಿಂಗ್ ಟಾಪಿಕ್ ಇದೆ ಅದನ್ನು ನೀವು ಫೈಂಡ್ ಮಾಡ್ಬೋದು ತುಂಬ ಈಸಿಲಿ, ಓಕೆನಾ. ಸೊ ಎಲ್ಲಿ ಇದೆಲ್ಲ ನಿಮಗೆ ಟ್ರೆಂಡಿಂಗ್ ಟಾಪಿಕ್ಸ್ ಎಲ್ಲ ಸಿಗುತ್ತೆ, ಬೇರೆ ಎಲ್ಲೂ ಅಲ್ಲ, ನಮ್ಮ YT ಸ್ಟುಡಿಯೋದಲ್ಲೇ ಸಿಗುತ್ತೆ. ನಮ್ಮ YT ಸ್ಟುಡಿಯೋನೇ ಹೇಳುತ್ತೆ ಏನೆಲ್ಲ ಟ್ರೆಂಡಿಂಗ್ ಟಾಪಿಕ್ ಬಂದುಬಿಟ್ಟು ನಡೀತಾ ಇದೆ ಯೂಟ್ಯೂಬಲ್ಲಿ. ಲೈಕ್ ಯೂಟ್ಯೂಬ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಇನ್ನೂ ಅದರ್ ಪ್ಲಾಟ್ಫಾರ್ಮ್ ಲೈಕ್ ಫೇಸ್ಬುಕ್ಕು ಇವೆಲ್ಲ ಇದೆಯಲ್ಲ, ಇನ್ನೂ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಯಾವ್ಯಾವ್ದಿದೆ ಅದ್ರಲ್ಲಿ ನೀವು ನೋಡ್ಬೋದು ಯಾವುದು ಟ್ರೆಂಡಿಂಗ್ ಟಾಪಿಕ್ ನಡೀತಾ ಇದೆ ಅಂತ. ಓಕೆನಾ ಗೈಸ್, ಸೊ ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಓಪನ್ ಮಾಡ್ಕೊಂಡಿದ್ದೀವಿ YT ಸ್ಟುಡಿಯೋ ಆ್ಯಪು ಏನಿದೆ ಅದು, ಓಕೆನಾ. ಸೊ ನಾವಿಲ್ಲಿ ಡ್ಯಾಶ್ಬೋರ್ಡಲ್ಲಿ ಬರೋದಾದರೆ, ಸೊ ಎಲ್ಲಿ ನಾನು ಸರ್ಚ್ ಮಾಡೋದು ಅದು ನಮ್ಮದು ಏನು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿ ಏನು ನಡೀತಿದೆ ಆ್ಯಂಡ್ ಯೂಟ್ಯೂಬಲ್ಲಿ ಏನು ಟ್ರೆಂಡಿಂಗಲ್ಲಿ ನಡೀತಿದೆ ಅದನ್ನ ಎಲ್ಲಿ ಸರ್ಚ್ ಮಾಡಬೇಕಂದ್ರೆ, ಸೊ ನಾವಿಲ್ಲಿ ಡ್ಯಾಶ್ಬೋರ್ಡಿಗೆ ಬಂದಿದ್ದೀವಿ. ಸೊ ಕಾಂಟೆಂಟ್ ಅಲ್ಲ, ಇಲ್ಲಿ ಇನ್ನೊಂದು ನಿಮಗೆ ಕಾಣಿಸ್ತಿದೆಯಾ ಅನಲೈಟಿಕ್ಸು, ಇಲ್ಲಿ 3ನೇ ಆಪ್ಷನ್ನು. ಸೊ ಇಲ್ಲಿ ಬಂದುಬಿಟ್ಟು ನಾವು ಕ್ಲಿಕ್ ಮಾಡಬೇಕು ಅನಲೈಟಿಕ್ಸಲ್ಲಿ, ಓಕೆನಾ. ಸೊ ಅನಲೈಟಿಕ್ಸಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಮೇಲೆ ಕಾರ್ನರಲ್ಲಿ ಫಸ್ಟಲ್ಲೇ ಇದೆಯಲ್ಲ ಇನ್ಸ್ಪಿರೇಷನ್ ಅಂತ. ಸೊ ಇಲ್ಲಿ ಇನ್ಸ್ಪಿರೇಷನಲ್ಲಿ ಬಂದುಬಿಟ್ಟು ನೀವು ಸರ್ಚ್ ಮಾಡಬೇಕು. ಸೊ ಏನಂದರೆ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇನ್ಸ್ಪಿರೇಷನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ ಎಕ್ಸ್ಪ್ಲೋರ್ ಟಾಪಿಕ್ಸ್ ಅಂತ, ಅದ್ರ ಕೆಳಗಡೆ ಸರ್ಚ್ ಬಾರ್ ಕಾಣಿಸ್ತಿದೆಯಲ್ಲ. ಸೊ ಇದೆಲ್ಲ ಟ್ರೆಂಡಿಂಗ್ ಟಾಪಿಕ್ಸ್ನ ನೀವು ಫೈಂಡ್ ಮಾಡ್ಬೋದು ಇಲ್ಲಿ ಸರ್ಚ್ ಮಾಡಿಬಿಟ್ಟು, ಓಕೆನಾ. ಆ್ಯಂಡ್ ಟಾಪ್ ರಿಸರ್ಚ್ ಅಂತ ಇದೆಯಲ್ಲ, ನಿಮ್ಮ ಕ್ಯಾಟಗರಿಯಲ್ಲಿ ಯಾವುದು ಟಾಪ್ ರಿಸರ್ಚಸ್ ಎಲ್ಲ ಆಗಿದೆ, ಸೊ ಯಾವುದು ನೀವು ಕ್ಯಾಟಗರಿ ವರ್ಕ್ ಮಾಡ್ತಿದ್ದೀರಾ ಆ ಕ್ಯಾಟಗರಿಯಲ್ಲಿ ಯಾವುದೆಲ್ಲ ರಿಸರ್ಚ್ ಆಗಿದೆ, ಸೊ ಅದೆಲ್ಲ ನಿಮ್ಗೆ ಇಲ್ಲಿ ಶೋ ಆಗಿಬಿಡುತ್ತೆ. ನಿಮ್ಮ YT ಸ್ಟುಡಿಯೋನೇ ನಿಮಗೆ ಶೋ ಮಾಡುತ್ತೆ. ಸೊ ಏನೆಲ್ಲ ನಿಮ್ಮ ಕ್ಯಾಟಗರಿಯಲ್ಲಿ ಟಾಪ್ ರಿಸರ್ಚ್ ಎಲ್ಲ ಇದೆ, ನೀವು ಯಾವುದ್ರ ಮೇಲೆ ವೀಡಿಯೋ ಮಾಡಬೇಕು ಅದೆಲ್ಲನೂ ನಿಮಗೆ YT ಸ್ಟುಡಿಯೋನೇ ತೋರಿಸುತ್ತೆ. ಸೊ ನಾವಿಲ್ಲಿ ಸರ್ಚ್ ಬಾರಲ್ಲಿ ಸಿಂಪಲಿ ಸರ್ಚ್ ಮಾಡೋದಾದರೆ, ಸೊ ಟ್ರೆಂಡಿಂಗ್ ಟಾಪಿಕ್ ಅಂತಲೇ ಹಾಕೋಣ. ಟ್ರೆಂಡಿಂಗ್ ಟಾಪಿಕ್ ಅಂತ ಹಾಕಿದ್ರೆ, ಸೊ ನೋಡಿ ಹೌ ಟು ಸಿ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸಾಂಗು ಇದೆಲ್ಲ ಇದೆಯಲ್ಲ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಡೈರೆಕ್ಟ್ಲಿ ರಿಡೈರೆಕ್ಟ್ ಆಗುತ್ತೆ ಯೂಟ್ಯೂಬಿಗೆ. ಸೊ ರಿಡೈರೆಕ್ಟ್ ಆದಾಗ ಅಲ್ಲಿ ಒಂದು ವೀಡಿಯೋ ಬರುತ್ತೆ. ಸೊ ಆ ವೀಡಿಯೋದಲ್ಲಿ ನೀವು ಈಸಿಲಿ ಕಂಡು ಹಿಡಿಬೋದು ಯಾವುದು ಟ್ರೆಂಡಿಂಗ್ ಸಾಂಗ್ ನಡೀತಿದೆ, ಇಲ್ಲ ಯಾವುದು ಟ್ರೆಂಡಿಂಗ್ ವೀಡಿಯೋ ನಡೀತಿದೆ, ಲೈಕ್ ಯಾರು ಟ್ರೆಂಡಿಂಗಲ್ಲಿದ್ದಾರೆ. ಸೊ ಇದನ್ನೆಲ್ಲ ನೀವು ಈಸಿಲಿ ಫೈಂಡ್ ಮಾಡ್ಬೋದು, ಓಕೆನಾ. ಸೊ ಈ ವೀಡಿಯೋಸ್ಗಳನ್ನ ನೋಡಿ ನೀವು ಈಸಿಲಿ ಫೈಂಡ್ನ ಮಾಡ್ಕೋಬೋದು, ಓಕೆನಾ. ಇನ್ನೂ ತುಂಬ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ ನೋಡಿ. ನಿಮಗೆ ಟ್ರೆಂಡಿಂಗ್ ಟಾಪಿಕ್ಸ್ ಏನು ಯೂಟ್ಯೂಬಲ್ಲಿ ಏನು ಟ್ರೆಂಡಿಂಗ್ ನಡೀತಾ ಇದೆ, ಸೊ ಸಿಂಪಲ್ ಇಲ್ಲಿ ಕೀವರ್ಡ್ ಇದೆಯಲ್ಲ ಅದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿದರೆ ಸಾಕು, ನೀವು ಅದು ಯೂಟ್ಯೂಬಿಂದ ರಿಡೈರೆಕ್ಟು ಆಗಿಬಿಡುತ್ತೆ, ಓಕೆನಾ. ಇಲ್ಲ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡೋದಾದರೂ ಮಾಡ್ಬೋದು, ಇಲ್ಲ ಅಂದರೆ ನೀವು ಇಲ್ಲಿ ಕೀಬೋರ್ಡ್ ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅದೇನಾಗುತ್ತೆ, ರಿಡೈರೆಕ್ಟ್ ಆಗುತ್ತೆ ಯೂಟ್ಯೂಬ್ಗೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ವಿಡಿಯೋನ ನೋಡಿಬಿಟ್ಟು ಏನು ಟ್ರೆಂಡಿಂಗ್ ಟಾಪಿಕ್ ನಡೀತಾ ಇದೆ, ಏನು ಟ್ರೆಂಡಿಂಗ್ ಸಾಂಗ್ ನಡೀತಾ ಇದೆ ಅಂತ ನೀವು ಈಸಿಲಿ ಕಂಡು ಹಿಡ್ಕೊಬೋದು, ಓಕೆನಾ. ಇನ್ನೂ ತುಂಬ ಇಲ್ಲಿ ಕೀವರ್ಡ್ಸ್ ನೀವು ಕಾಣಿಸ್ತಾ ಇದೆಯಲ್ಲ, ಇದರಲ್ಲೂ ಕೂಡ ನೀವು ಫೈಂಡ್ನ ಮಾಡ್ಕೋಬೋದು ತುಂಬ ಈಸಿಲಿ. ಆ್ಯಂಡ್ ಇದೇ ಪ್ಲಾಟ್ಫಾರ್ಮ್ ಅಂತಲೇ ಅಲ್ಲ, ಇನ್ನೂ ಬೇರೆ ಪ್ಲಾಟ್ಫಾರ್ಮ್ ಲೈಕ್ ಫೇಸ್ಬುಕ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಇನ್ನು ಟ್ವಿಟ್ಟರ್ ಆಯಿತು, ಇನ್ನೂ ಏನೇನು ಇದೆ ಲೈಕ್ ಸೋಷಲ್ ಮೀಡಿಯಾ ಆ್ಯಪ್ಸ್ ಇದೆ, ಅದನ್ನು ನೀವು ಏನು ಟ್ರೆಂಡಿಂಗಲ್ಲಿ ನಡೀತಿದೆ ಅದನ್ನು ನೀವು ಕಂಡು ಹಿಡಿದ್ಬಿಟ್ಟು ಅದರ ಅಕಾರ್ಡಿಂಗ್ ನೀವು ವೀಡಿಯೋಸ್ಗಳನ್ನ ನೀವು ಮಾಡ್ಕೋಬೋದು ತುಂಬ ಈಸಿಯಾಗಿ, ಓಕೆನಾ. ಆ್ಯಂಡ್ YT ಸ್ಟುಡಿಯೋನೇ ನಿಮಗೆ ಹೇಳುತ್ತೆ, ನೀವು ಟ್ರೆಂಡಿಂಗ್ ಅಂತ ಹಾಕಿದ್ರೇ ಸಾಕು ತುಂಬ ಕೀವರ್ಡ್ಸ್ ನಿಮಗೆ ಕೊಡುತ್ತೆ, ಓಕೆನಾ. ಕೀವರ್ಡ್ಸ್ ಕೊಟ್ಟಾಗ ನೀವು ಏನು ಮಾಡ್ಬೋದು, ಆ ಕೀವರ್ಡ್ಸ್ನ ಯೂಸ್ ಮಾಡ್ಕೊಂಡು ನೀವು ವೀಡಿಯೋನ ಮಾಡ್ಕೋಬೋದು. ಏನು ಈಗ ಇಲ್ಲಿ ಕೀವರ್ಡ್ಸ್ ಚಾನಲ್ ವಿತ್ ಮೋಸ್ಟ್ ವೀಡಿಯೋಸ್ ಆನ್ ಯೂಟ್ಯೂಬ್, ಸೊ ಈ ಕೀವರ್ಡ್ನ ಕೂಡ ನೀವು ಏನು ಮಾಡ್ಬೋದು, ಯೂಸ್ನ ಮಾಡಿಕೊಂಡು ವೀಡಿಯೋನ ಮಾಡ್ಬೋದು. ಆಗೇನಾಗುತ್ತೆ, ನಿಮಗೇನು ಜಾಸ್ತಿ ವ್ಯೂಸ್ ಸಿಗುತ್ತೆ. ಸೊ ಈ ಕೀವರ್ಡ್ ಏನಂದರೆ ಜಾಸ್ತಿ ಆಡಿಯನ್ಸ್ ಏನಿದೆ ಯೂಟ್ಯೂಬಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿರೋದು. ಸೊ ನಿಮಗೆ ಗೊತ್ತಾಗ್ತಿದೆಯಾ ಕೀವರ್ಡ್ ಅಂದರೆ ಏನಂತ. ಸೊ ಈಗ ನಾವು ತಗೊಳ್ಳೋಣ ಮೋಸ್ಟ್ ಪಾಪ್ಯುಲರ್ ಚಾನಲ್ ಆನ್ ಯೂಟ್ಯೂಬ್. ಸೊ ಈ ಕೀವರ್ಡ್ ಬಂದುಬಿಟ್ಟು ಆಡಿಯನ್ಸ್ ಏನಿರ್ತಾರೆ
ನಿಮ್ಮ ಆಡಿಯನ್ಸ್ ಏನಿರ್ತಾರೆ ಸೊ ಅವ್ರವ್ರ ಕ್ಯಾಟಗಿರಿ ಅಕಾರ್ಡಿಂಗ್ ನಾನು ಹೇಳ್ತಾ ಇರೋದು. ಸೊ ಎಲ್ಲರದು ಬಂದುಬಿಟ್ಟು ಒಂದೇ ಕ್ಯಾಟಗಿರಿ ಇರಲ್ಲ, ಓಕೆನಾ. ಸೊ ಯಾರ್ದು ಇರುತ್ತೆ, ಏನೇನು ಕ್ಯಾಟಗಿರಿ ನಿಮ್ದು ಇರುತ್ತೆ ನಿಮಗೆ ಗೊತ್ತಿರುತ್ತೆ. ಸೊ ಅವ್ರ ಅಕಾರ್ಡಿಂಗ್ ಸೊ ಇಲ್ಲಿ ಕೀವರ್ಡ್ನ ಒಂದು ಕೊಟ್ಟಿರ್ತಾರೆ ವೈಟ್ ಸ್ಟುಡಿಯೋದರಿ. ಸೊ ಆ ಆಡಿಯನ್ಸ್ ಬಂದುಬಿಟ್ಟು ಸರ್ಚ್ ಮಾಡಿರ್ತಾರೆ, ಓಕೆನಾ. ಸೊ ಮೋಸ್ಟ್ ಪಾಪ್ಯುಲರ್ ಚಾನಲ್ ಆನ್ ಯೂಟ್ಯೂಬ್. ಸೊ ಆಡಿಯನ್ಸ್ ತುಂಬ ಜನ ಏನು ಮಾಡಿರ್ತಾರೆ, ಆ ಕೀವರ್ಡ್ನ ಹಾಕಿಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿರ್ತಾರೆ. ಸೊ ನೀವೇನು ಮಾಡ್ಬೋದು, ಆ ಕೀವರ್ಡ್ನ ಯೂಸ್ ಮಾಡಿಬಿಟ್ಟು ವಿಡಿಯೋ ಮಾಡ್ಬೋದು. ಆಗೇನಾಗುತ್ತೆ, ಅದು ಟ್ರೆಂಡಿಂಗ್ ಆಗುತ್ತಲ್ವ. ಈಗ ಜಾಸ್ತಿ ಪಾಪ್ಯುಲರ್ ಕೀವರ್ಡ್ಸ್ ಏನಾಗುತ್ತೆ ಏನಾಗುತ್ತಂದರೆ ಲೈಕ್ ಫೈಂಡ್ ಮಾಡಿರ್ತಾರೆ ಆಡಿಯನ್ಸು. ಸೊ ನೀವು ಆ ವಿಡಿಯೋ ಮಾಡಿದಾಗ ಏನಾಗುತ್ತೆ, ನಿಮಗೆ ಜಾಸ್ತಿ ವ್ಯೂಸ್ ಸಿಗುತ್ತೆ ಆ್ಯಂಡ್ ಸರ್ಚಲ್ಲೂ ಬರುತ್ತೆ, ಹ್ಯಾಶ್ಟ್ಯಾಗ್ಸಲ್ಲೂ ಬರುತ್ತೆ ನಿಮ್ಮ ವಿಡಿಯೋ, ಓಕೆನಾ ಗೈಸ್. ಐ ಹೋಪ್ ನಿಮಗೆ ಇದು ಟ್ರೆಂಡಿಂಗ್ದು ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಸೊ ಗೊತ್ತಾಗಿಲ್ಲ ಅಂದರೆ ನನಗೆ ಕೇಳಿ ಕಾಮೆಂಟಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಇನ್ನೊಂದು ಸಲ, ಓಕೆನಾ. ಸೊ ಯಾವ ಥರ ಫೈಂಡ್ ಮಾಡೋದಂತ ಗೊತ್ತಾಯ್ತಲ್ಲ. ಸೊ ಇನ್ನೂ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನಿಮ್ಮ ಮನಸ್ಸಲ್ಲಿ, ಇಲ್ಲ ಗೊತ್ತಾಗಿಲ್ಲ ನೀವೇನು ವೀಡಿಯೋ ಮಾಡಿದ್ದಂದರೆ, ಸೊ ನೀವೇನು ಮಾಡ್ಬೋದು, ನನಗೆ ಕಾಮೆಂಟ್ನ ಮಾಡ್ಬೋದು. ಆಗ ನಾನು ನಿಮಗೆ ಇನ್ನೂ ಡೀಟೇಲಾಗಿ ಹೇಳ್ಕೊಡ್ತೀನಿ, ನಿಮಗೆ ಅರ್ಥ ಆಗೋ ಥರ. ಲೈಕ್ ನಿಮಗೆ ಕಮೆಂಟಲ್ಲಿ ನೀವು ಕಮೆಂಟ್ ಏನಾದರೂ ನಾನು ರಿಪ್ಲೈ ಮಾಡಿಲ್ಲ ಅಂದರೆ, ಸೊ ನೀವು ಏನು ಮಾಡಿ, ನಾನೆಲ್ಲ ಕಮೆಂಟ್ ರಿಪ್ಲೈ ಮಾಡ್ತೀನಿ. ಬಟ್ ಬೈ ಚಾನ್ಸ್ ರಿಪ್ಲೈ ಮಾಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ನ ಮಾಡಿ, ಐ ಆಮ್ 100% ಶೋರ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನಾನು ರಿಪ್ಲೈನ ಮಾಡಿಕೊಡ್ತೀನಿ, ಓಕೆನಾ. ಸೊ ಯಾವ ಥರ ಫೈಂಡ್ ಮಾಡೋದಂತ ಗೊತ್ತಾಯ್ತಲ್ಲ. ನೀವು ಫೈಂಡ್ ಮಾಡಿಕೊಂಡು ನೀವು ವೀಡಿಯೋನ ಚೆಕ್ ಮಾಡ್ಕೋಬೋದು. ಅದಾದಮೇಲೆ ನೀವು ಬೇಕಿದ್ದರೆ ಅದೇ ಕೀವರ್ಡಲ್ಲಿ ಏನು ಮಾಡ್ಬೋದು, ವೀಡಿಯೋನ ಮಾಡ್ಬೋದು. ಆಗೇನಾಗುತ್ತೆ, ನಿಮ್ಮದು 100% ಚಾನ್ಸಸ್ ಇರುತ್ತೆ. ಸೊ ಯಾರು ಕೀವರ್ಡ್ನ ಸರ್ಚ್ ಮಾಡಿರ್ತಾರೆ ಯೂಟ್ಯೂಬಲ್ಲಿ, ಸೊ ಆ ವಿಡಿಯೋ ತುಂಬ ಜನ ಹಾಕಿರಲ್ಲ. ಸೊ ಅವ್ರಿಗೆ ಆ ವಿಡಿಯೋ ಬೇಕಾಗಿರುತ್ತೆ. ಸೊ ಕೆಲವೊಬ್ಬರು ಫೈಂಡ್ ಮಾಡ್ತಾ ಇರ್ತಾರೆ ಕನ್ನಡದಲ್ಲಿ, ಅವ್ರಿಗೆ ಬರುತ್ತೆ ಹಿಂದಿಲಿ. ಸೊ ಕನ್ನಡದಲ್ಲಿ ಯಾರೂ ವೀಡಿಯೋ ಮಾಡಿರಲ್ಲ. ಸೊ ನೀವೇನು ಮಾಡಿ, ಕನ್ನಡದಲ್ಲಿ ವೀಡಿಯೋನ ಮಾಡಾಕಿ. ಲೈಕ್ ಕನ್ನಡ ಲ್ಯಾಂಗ್ವೇಜ್ ಅಂತಲೇ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಯಾರ್ಯಾರು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಇದ್ದೀರಾ, ಸೊ ಆ ಲ್ಯಾಂಗ್ವೇಜಲ್ಲಿ ನೀವು ವೀಡಿಯೋನ ಮಾಡಿ ಹಾಕ್ಬೋದು, ಓಕೆನಾ. ಸೊ ನೀವು ಯಾವ ಲ್ಯಾಂಗ್ವೇಜಲ್ಲಿ ತುಂಬ ಕಂಫರ್ಟಬಲ್ ಆಗಿರ್ತೀರಾ ಅದೇ ಲ್ಯಾಂಗ್ವೇಜ್ನ ನೀವು ಯೂಸ್ನ ಮಾಡ್ಕೋಬೋದು, ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಇಲ್ಲಿ ಫೈಂಡ್ ಮಾಡಿಬಿಟ್ಟು ನೀವು ವೀಡಿಯೋನ ಮಾಡ್ಬೋದಂತ. ಸೊ ಇದೇ ಥರ ನೀವು ಫೈಂಡ್ ಮಾಡಿಬಿಟ್ಟು ವೀಡಿಯೋನ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ಈ ಕೀವರ್ಡ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಏನು ಬೆನಿಫಿಟ್ಸ್ ಆಗುತ್ತಂದರೆ, ಆಡಿಯನ್ಸು ಆ ಕೀವರ್ಡ್ನ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ನೀವೇನು ಮಾಡಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು. ಆಡಿಯನ್ಸ್ಗೆ ಏನು ಮಾಡಿ, ವಿಡಿಯೋನ ಮಾಡಿ ಆ ಕೀವರ್ಡಲ್ಲಿ. ಸೊ ಗೊತ್ತಾಯ್ತಲ್ಲ ಯಾವ ಥರ ಮಾಡೋದಂತ. ಸೊ ಇದೇ ಥರ ಮಾಡಿ ಗೈಸ್, ನಾನು ಹೇಳ್ಕೊಟ್ನಲ್ಲ ಸೇಮ್ ಅದೇ ಥರ ಒಂದು 3-4 ಸಲ ನೀವು ಅದೇ ಕೀವರ್ಡಲ್ಲಿ ವರ್ಕ್ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಸಿಗುತ್ತೆ, ಓಕೆನಾ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗಾಯ್.